ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಇಂದಿನ ದಿನಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. 1942ರ ಆಗಸ್ಟ್ 8ರಂದು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಮೊಳಗಿಸಿದ ಭಾರತ ಬಿಟ್ಟು ತೊಲಗಿ ಚಳವಳಿ ಭಾರತದ ಮೂಲೆ ಮೂಲೆಯ ಜನರನ್ನು ಒಗ್ಗೂಡಿಸಿ ಕಿಚ್ಚು ಹೊತ್ತಿಸಿದ ಆಗಸ್ಟ್ ಕ್ರಾಂತಿ ದಿನದ ಇತಿಹಾಸದ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ಭಾರತವನ್ನು ಗುಲಾಮಗಿರಿಯ ಸರಪಳಿಯಿಂದ ಮುಕ್ತಗೊಳಿಸಲು ಲಕ್ಷಾಂತರ ಭಾರತೀಯರು ಹೋರಾಡಿದ ಪವಿತ್ರ ದಿನವೇ ಆಗಸ್ಟ್ 8. 1942ರ ಇದೇ ದಿನ ಮುಂಬೈನ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಎಂಬ ಎಚ್ಚರಿಕೆ ನೀಡಿದ್ದರು. ಅದೇ ವೇದಿಕೆಯಲ್ಲಿ ಗಾಂಧೀಜಿಯವರು ನೀಡಿದ ಮಾಡು ಇಲ್ಲವೇ ಮಡಿ ಎಂಬ ಕರೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹೊಸ ಸಂಚಲನ ಮೂಡಿಸಿತ್ತು. ಈ ಕರೆಯಿಂದ ಪ್ರೇರಿತರಾದ ಯುವಕರು, ರೈತರು, ಕಾರ್ಮಿಕರು ಹಾಗೂ ಮಹಿಳೆಯರು ಜಾತಿ, ಧರ್ಮ, ಭಾಷೆಯ ಭೇದ ಮರೆತು ಒಗ್ಗೂಡಿದರು. ಬ್ರಿಟಿಷ್ ಸರ್ಕಾರವು ಗಾಂಧೀಜಿ ಸೇರಿದಂತೆ ಪ್ರಮುಖ ನಾಯಕರನ್ನು ಜೈಲಿಗೆ ಅಟ್ಟಿದರೂ ಸಾಮಾನ್ಯ ಜನರೇ ನಾಯಕರಾಗಿ ಈ ಚಳುವಳಿಯನ್ನು ಮುನ್ನಡೆಸಿದರು. ಇದು ಕೇವಲ ಒಂದು ಹೋರಾಟವಾಗಿರದೆ ಭಾರತೀಯರ ಒಗ್ಗಟ್ಟು ಮತ್ತು ರಾಷ್ಟ್ರಭಕ್ತಿಯ ಅಪ್ರತಿಮ ದೃಷ್ಟಾಂತವಾಗಿ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿದಿದೆ. ಆಗಸ್ಟ್ ಕ್ರಾಂತಿಯ ಈ ಐತಿಹಾಸಿಕ ಹೋರಾಟದಲ್ಲಿ ಕರುನಾಡಿನ ಪಾಲು ಕೂಡ ಅತ್ಯಂತ ಪ್ರಮುಖವಾದದ್ದು. ಬ್ರಿಟಿಷರ ಆಡಳಿತವನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮದ ರೈತರು ತಮ್ಮ ಗ್ರಾಮವನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡಿದ್ದು ಭಾರತದ ಇತಿಹಾಸದಲ್ಲಿಯೇ ಒಂದು ಅಪ್ರತಿಮ ಸಾಹಸ. ಬೆಳಗಾವಿ, ಧಾರವಾಡ, ಮೈಸೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಯುವಕರು, ವಿದ್ಯಾರ್ಥಿಗಳು ಮತ್ತು ರೈತರು ರಸ್ತೆಗಿಳಿದು ಬ್ರಿಟಿಷರ ವಿರುದ್ಧ ಸಿಡಿದೆದ್ದರು. 1942ರ ಈ ಮಹಾನ್ ಹೋರಾಟದಲ್ಲಿ ಕರುನಾಡಿನ ನೂರಾರು ಅಜ್ಞಾತ ವೀರರು ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಅರ್ಪಿಸಿದರು. ರಾಷ್ಟ್ರಮಟ್ಟದ ನಾಯಕರೆಲ್ಲರೂ ಜೈಲು ಸೇರಿದ್ದ ಆ ಕಠಿಣ ಸಮಯದಲ್ಲಿ ಮಹಿಳೆಯರು ಮತ್ತು ಯುವಜನತೆ ಹೋರಾಟದ ಮುಂಚೂಣಿಗೆ ಬಂದರು. ಕಮಲಾದೇವಿ ಚಟ್ಟೋಪಾಧ್ಯಾಯ, ಉಷಾ ಮೆಹ್ತಾ ಅವರಂತಹ ದಿಟ್ಟ ಮಹಿಳೆಯರು ರಹಸ್ಯ ಬಾನುಲಿ ಕೇಂದ್ರಗಳ ಮೂಲಕ ಹೋರಾಟದ ಕಿಚ್ಚನ್ನು ದೇಶಾದ್ಯಂತ ಪಸರಿಸಿದರು. ಇತಿಹಾಸದ ಈ ಪುಟಗಳು ಕೇವಲ ನೆನಪುಗಳಲ್ಲ, ಬದಲಾಗಿ ಇಂದಿನ ಯುವ ಪೀಳಿಗೆಗೆ ಬಹುದೊಡ್ಡ ಸ್ಫೂರ್ತಿ. ಅಂದು ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸಲು ನಾವೆಲ್ಲರೂ ಒಂದಾಗಿದ್ದೆವು. ಇಂದು ಅದೇ ಒಗ್ಗಟ್ಟನ್ನು ದೇಶದ ಆಂತರಿಕ ಸವಾಲುಗಳ ವಿರುದ್ಧ ಬಳಸಬೇಕಿದೆ. ಬಡತನ, ಭ್ರಷ್ಟಾಚಾರ ಮತ್ತು ಅನಕ್ಷರತೆಯಂತಹ ಸಮಸ್ಯೆಗಳನ್ನು ತೊಲಗಿಸಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕಿದೆ. ಅಂದು ನಮ್ಮ ಹಿರಿಯರು ಮಾಡಿದ ತ್ಯಾಗ ಮತ್ತು ಬಲಿದಾನಗಳ ಫಲವಾಗಿ ನಾವಿಂದು ಸ್ವತಂತ್ರ ಗಾಳಿಯನ್ನು ಉಸಿರಾಡುತ್ತಿದ್ದೇವೆ. ಆಗಸ್ಟ್ ಕ್ರಾಂತಿಯ ಈ ಪುಣ್ಯ ಸ್ಮರಣೆಯ ದಿನದಂದು ಆ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮನ ಸಲ್ಲಿಸುತ್ತಾ ಅವರ ಕನಸಿನಂತೆ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತವನ್ನು ಸಮೃದ್ಧ ಹಾಗೂ ವಿಕಸಿತ ಭಾರತವನ್ನಾಗಿ ನಿರ್ಮಾಣ ಮಾಡಲು ನಾವೆಲ್ಲರೂ ಸಂಕಲ್ಪ ಮಾಡೋಣ.